ವರ್ಗಾವಣೆ ದಂಧೆ ಒಂದೊಂದಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಲಾಗ್ತಾ ಇದೆಯಾ? ಪೊಲೀಸ್ ಇಲಾಖೆಯಲ್ಲೇ ಟ್ರಾನ್ಸ್ಫರ್ ದಂಧೆ ಜೋರಾಗಿ ನಡೀತಾ ಇದೆಯಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ನಡೀತಾ ಇದೆಯಾ? ಲಕ್ಷ ಲಕ್ಷ ಹಣ ನೀಡಿ ಯಾದಗಿರಿಗೆ ಬರ್ತಿದ್ದಾರಾ ಪೊಲೀಸರು? ಕಮಿಷನ್ಗಾಗಿಯೇ ಯಾದಗಿರಿಗೆ ಪೋಸ್ಟಿಂಗ್ ಕೇಳ್ತಿದ್ದಾರಾ? ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಗಂಭೀರ ಆರೋಪ ಮಾಡಿದ್ದಾರೆ. ಹಲವಾರು ಪ್ರಶ್ನೆಗಳು ಅನುಮಾನಗಳು ಇಲ್ಲಿ ಉದ್ಭವವಾಗಿರೋದು. ವರ್ಗಾವಣೆ ದಂಧೆ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು. ಒಂದೊಂದಕ್ಕೆ ಒಂದೊಂದು ರೇಟ್ ಫಿಕ್ಸ್ ಮಾಡಲಾಗಿದೆ. ಪೊಲೀಸ್ ಇಲಾಖೆಯಲ್ಲೇ ಟ್ರಾನ್ಸ್ಫರ್ ದಂಧೆ ಜೋರಾಗೇ ನಡೀತಾ ಇದೆ. ಹಲವಾರು ಪ್ರಶ್ನೆಗಳು ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ. ಶರಣಗೌಡ ಕಂದಕೂರ್ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜೆಡಿಎಸ್ ಶಾಸಕರು ಈ ಮುಖಾಂತರ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಎಲ್ಲ ಪ್ರಶ್ನೆಗಳು ಎಲ್ಲ ಅಂಶಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ಗೆ ಶಾಸಕ ಶರಣಗೌಡ ಕಂದಕೂರ್ ಪತ್ರ ಬರೆದಿದ್ದಾರೆ. ಪಿಎಸ್ಐಗೆ 20 ಲಕ್ಷ, ಸಿಪಿಐಗೆ 40, ಡಿವೈಎಸ್ಪಿಗೆ 50 ಲಕ್ಷ ಫಿಕ್ಸ್ ಮಾಡಲಾಗಿದೆಯಂತೆ. ಅನೇಕ ಅಧಿಕಾರಿಗಳು ಹಣ ನೀಡಿ ವರ್ಗಾವಣೆ ಮಾಡಿಸಿಕೊಳ್ತಿದ್ದಾರೆ. ಯಾದಗಿರಿ ಗ್ರಾಮೀಣ ಠಾಣೆಗೆ ಪಿಎಸ್ಐ ವರ್ಗಾವಣೆಯಾಗಿದ್ದಾರೆ. ಹನುಮಂತ ಬಂಕಲಗಿ 20 ಲಕ್ಷ ಹಣ ಕೊಟ್ಟು ಬಂದಿದ್ದಾರೆ. ದಕ್ಷ ಅಧಿಕಾರಿಗಳ ನೇಮಕ ಮಾಡುವಂತೆ ಶಾಸಕರು ಮನವಿ ಮಾಡಿದ್ದಾರೆ. ಪತ್ರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಪತ್ರ ಬರೆದಿದ್ದಾರೆ ಶರಣಗೌಡ ಕಂದಕೂರ್ ಅವರು. ಎಲ್ಲ ಅಂಶಗಳನ್ನ ಅವರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪರಮೇಶ್ವರ್ ಅವರ ಗಮನಕ್ಕೆ ತಂದಿದ್ದಾರೆ. ಈ ರೀತಿ ವರ್ಗಾವಣೆ ದಂಧೆ ನಡೀತಾ ಇದೆ ಅಂತ ಒಂದೊಂದಕ್ಕೆ ಒಂದೊಂದು ರೇಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದೆ ಅನ್ನುವಂಥ ಗಂಭೀರವಾದಂತಹ ಆರೋಪವನ್ನ ಶರಣಗೌಡ ಕಂದಕೂರ್ ಪತ್ರದ ಮುಖಾಂತರ ಮಾಡಿರೋದು. ಈ ಪತ್ರವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಬರೆದಿದ್ದಾರೆ. ಹಲವಾರು ವಿಚಾರಗಳನ್ನ ಅವರು ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವ ಅಂದ್ರೆ ಇಲ್ಲಿ PSIಗೆ 20 ಲಕ್ಷ ಅಥವಾ CPIಗೆ 50 ಲಕ್ಷ, ಡಿವೈಎಸ್ಪಿಗೆ 50 ಲಕ್ಷದಂತೆ ಇಲ್ಲಿ ರೇಟ್ ಫಿಕ್ಸ್ ಮಾಡಲಾಗ್ತಾ ಇದೆ. ಈ ರೀತಿಯ ದಂಧೆಯನ್ನ ಮಾಡಲಾಗ್ತಾ ಇದೆ ಅಂತ ಶರಣಗೌಡ ಕಂದಕೂರ್ ಗಂಭೀರ ಆರೋಪ ಮಾಡಿದ್ದಾರೆ.